ತಮ್ಮದೇ ಬಿಜೆಪಿಗೆ ಬಿಗ್ ಶಾಕ್ ಕೊಟ್ರ ರಾಜ್ಯಪಾಲರು. ಸರ್ಕಾರದ ಗ್ಯಾರಂಟಿಗಳಿಗೆ ರಾಜ್ಯಪಾಲರು ಬಹುಪರಾಕ್. ವಿಧಾನ ಮಂಡಲ ಅಧಿವೇಶನ ಉದ್ದೇಶಿಸಿ ಭಾಷಣ. ರಾಜ್ಯ ಸರ್ಕಾರವನ್ನ ಹೊಗಳಿ ಕೊಂಡಾಡಿದ ಗವರ್ನರ್. ಸರ್ಕಾರದ ಗ್ಯಾರಂಟಿಗಳಿಗೆ ರಾಜ್ಯಪಾಲರು ಬಹುಪರಾಕ್. ಸಿದ್ದರಾಮಯ್ಯ ಸರ್ಕಾರಕ್ಕೆ ರಾಜ್ಯಪಾಲರ ಫುಲ್ ಮಾರ್ಕ್ಸ್. ಇವತ್ತು ವಿಧಾನ ಮಂಡಲದ ಅಧಿವೇಶನದಲ್ಲಿ ರಾಜ್ಯಪಾಲರು ಭಾಗವಹಿಸಿದ್ದರ ಜೊತೆಗೆ ಸಿದ್ದರಾಮಯ್ಯರ ನೇತೃತ್ವದ ಸರ್ಕಾರವನ್ನ ಹಾಡಿ ಹೊಗಳಿದ್ದಾರೆ. ನೋಡಿ, ಸಿದ್ದರಾಮಯ್ಯರ ವಿರುದ್ಧ ಮುಡಾ ಹಗರಣದ ಪ್ರಾಸಿಕ್ಯೂಷನ್ ಅನುಮತಿ ಕೊಡೋದಕ್ಕೆ ರಾಜ್ಯಪಾಲರು ಸಿದ್ಧತೆ ಮಾಡಿಕೊಂಡಾಗ ಇದೇ ಕಾಂಗ್ರೆಸ್ ಸರ್ಕಾರ ಗವರ್ನರ್ ವಿರುದ್ಧವೇ ಯುದ್ಧ ಸಾರಿತ್ತು. ಆ ತರಹದ ಬಿಜೆಪಿ ಪ್ರೇರಿತ ರಾಜ್ಯಪಾಲರು ಅಂತ ಕಾಂಗ್ರೆಸ್ನವರು ಕರೆದಿದ್ರು. ಆದರೆ ಇವತ್ತು ನೀವು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ರಾಜ್ಯಪಾಲರು ವಿಧಾನ ಮಂಡಲ ಅಧಿವೇಶನದಲ್ಲಿ ಪಾಲ್ಗೊಂಡು ಭಾಷಣ ಮಾಡ್ತಾರೆ. ಆ ಭಾಷಣದಲ್ಲಿ ಬಿಜೆಪಿಯ ರಾಜ್ಯಪಾಲರು ಎಂದು ಕಾಂಗ್ರೆಸ್ನವರು ಈ ಹಿಂದೆ ಹೇಳ್ತಾ ಇದ್ರಲ್ಲ, ಅದೇ ಗವರ್ನರ್, ಅದೇ ರಾಜ್ಯಪಾಲರು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿಯನ್ನ ಹಾಡಿ ಹೊಗಳಿದ್ದಾರೆ. ಇದು ತನ್ನ ಬಿಜೆಪಿಯ ವಿರುದ್ಧವೇ ಹಲ್ಲು ಕಚ್ಕೊಂಡ್ರ ಗವರ್ನರ್ ಎನ್ನುವಂತಹ ರೀತಿಯಲ್ಲಿ ಚರ್ಚೆಗಳು ಶುರುವಾಗಿದೆ. ಹಾಗಾದರೆ ಏನಿದು ರಾಜ್ಯಪಾಲರ ಕಾಂಗ್ರೆಸ್ ಒಲವು? ಹಾಗಾದರೆ ಬಿಜೆಪಿಗೆ ಇದು ಆಘಾತನ? ಕಾಂಗ್ರೆಸ್ಸಿಗೆ ಸಂತೋಷದ ಸುದ್ದಿನ? ಬಿಜೆಪಿಗೆ ಇದು ಆಘಾತನ? ಹಾಗಾದರೆ ಸರ್ಕಾರದ ಸಾಧನೆಗಳನ್ನು ಹಾಡಿ ಹೊಗಳಿದ ಗವರ್ನರ್ ಥಾವರ್ ಚಂದ್ ಗೆಹ್ಲೋಟ್ ಗ್ಯಾರಂಟಿಗಳಿಂದ ರಾಜ್ಯದ ಆರ್ಥಿಕ ಸ್ಥಿತಿ ಹಿಂದೆ ಬಿದ್ದಿಲ್ಲ. ಬಿಜೆಪಿಗರ ನಿರೀಕ್ಷೆಗಳನ್ನು ಉಲ್ಟಾ ಮಾಡಿದ ಗವರ್ನರ್. ಬಿಜೆಪಿ ಹೇಳುತ್ತೆ ಸಂಪನ್ಮೂಲ ಕ್ರೋಢೀಕರಣದಲ್ಲಿ ಕಾಂಗ್ರೆಸ್ ವಿಫಲವಾಗಿದೆ. 5 ಗ್ಯಾರಂಟಿಗಳನ್ನು ಈಡೇರಿಸೋದಕ್ಕೆ ಕಾಂಗ್ರೆಸ್ ಹರಸಾಹಸ ಮಾಡ್ತಾ ಇದೆ. ಭಿಕಾರಿ ಕಾಂಗ್ರೆಸ್ನ ಹುಂಡಿಯಲ್ಲಿ ಹಣ ಇಲ್ಲ, ಕಾಂಗ್ರೆಸ್ನ ಬೊಕ್ಕಸದಲ್ಲಿ ನಯ ಪೈಸಾ ಇಲ್ಲ, ಬೀದಿಗೆ ಬೀಳುತ್ತೆ ರಾಜ್ಯ, ಭಿಕಾರಿ ಆಗುತ್ತೆ ರಾಜ್ಯ ಅಂತೆಲ್ಲ ಇದೇ ಬಿಜೆಪಿಗರು ವಿಮರ್ಶೆ ಮಾಡಿದ್ರು ಕಾಂಗ್ರೆಸ್ ಅನ್ನ. ಆದರೆ ರಾಜ್ಯಪಾಲರು ಏನು ಹೇಳಿದ್ದು? ರಾಜ್ಯಪಾಲರ ಆ ಸಾಲನ್ನು ಗಮನಿಸಿ. ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಆರ್ಥಿಕ ಹೊಡೆತದಿಂದ ಹಿಂದೆ ಉಳಿದಿಲ್ಲ. ಇದರ ಅರ್ಥ ಏನು? ಆರ್ಥಿಕ ದರಿದ್ರತನ ರಾಜ್ಯಕ್ಕೆ ಬಂದಿಲ್ಲ. ಬಿಜೆಪಿಗರು ಹೇಳ್ತಾ ಇದ್ರು, ಗೃಹಲಕ್ಷ್ಮಿ ಹೆಸರಿನಲ್ಲಿ ತಿಂಗಳಿಗೆ 2,000 ರೂಪಾಯಿ ಕೊಟ್ಟು ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ದಂಗಾಗಿದೆ. ಶಕ್ತಿ ಯೋಜನೆ, ಹೆಣ್ಣು ಮಕ್ಕಳಿಗೆ ಮಹಿಳೆಯರಿಗೆ ಉಚಿತ ಬಸ್ ಯೋಜನೆ ಕೊಟ್ಟು ರಾಜ್ಯವನ್ನು ಭಿಕಾರಿ ಮಾಡುತ್ತೆ ಕಾಂಗ್ರೆಸ್. ಇನ್ನು ಗೃಹ ಜ್ಯೋತಿ ಯೋಜನೆ, ಕರೆಂಟ್ ಫ್ರೀ ಕೊಟ್ಟು ರಾಜ್ಯವನ್ನು ದರಿದ್ರ ರಾಜ್ಯವನ್ನಾಗಿ ಮಾಡುತ್ತೆ ಕಾಂಗ್ರೆಸ್ ಅಂತ ಹೇಳಿ ಕುಹಕವಾಡ್ತಿದ್ರು, ಮೂದಲಿಸ್ತಾ ಇದ್ರು, ಟೀಕೆ ಮಾಡ್ತಾ ಇದ್ರು. ಆದರೆ ಥಾವರ್ ಚಂದ್ ಗೆಹ್ಲೋಟ್ ಮೂಲತಃ ಬಿಜೆಪಿಗರು. ಆದರೆ ರಾಜ್ಯಪಾಲರು ಅಂತ ಬಂದಾಗ ಸಭಾಪತಿಗಳ ಹಾಗೆ ನಿಷ್ಪಕ್ಷಪಾತವಾಗಿ ಪಕ್ಷ ಭೇದವನ್ನು ಮರೆತು ಕೆಲಸ ಮಾಡಬೇಕಾಗಿ ಬರುತ್ತೆ. ಗ್ಯಾರಂಟಿಗಳ ನಡುವೆಯೂ ಸರ್ಕಾರ ಆರ್ಥಿಕವಾಗಿ ಸದೃಢ. ಇದು ಗವರ್ನರ್ ಹೇಳ್ತಿರೋ ಮಾತು. ಸರ್ಕಾರದ ಆದಾಯ ಹೆಚ್ಚಳ, ಬಂಡವಾಳ ಹೆಚ್ಚಳ ಗವರ್ನರ್ ಹಾಡಿ ಹೊಗಳಿದ್ದಾರೆ. ಗ್ಯಾರಂಟಿಗಳಿಂದ ರಾಜ್ಯ ಹಿಂದೆ ಬೀಳುತ್ತಿಲ್ಲ. ಜಿಎಸ್ಟಿ ಸಂಗ್ರಹಣೆಯಲ್ಲೂ ಕೂಡ ಸರ್ಕಾರ ಉತ್ತಮ ಪ್ರಗತಿ ಕಂಡಿದೆ. ವಿದೇಶಿ ಬಂಡವಾಳ ಹೂಡಿಕೆಯಲ್ಲೂ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ ರಾಜ್ಯ. ರೈತರ ಆತ್ಮಹತ್ಯೆ ಪ್ರಕರಣಗಳು ಕೂಡ ಕಡಿಮೆಯಾಗಿವೆ. ಸಾದಾಸೀದ ಮನುಷ್ಯ ಅಲ್ಲ ಹೇಳಿದ್ದು ರಾಜ್ಯಪಾಲರು. ಸರ್ಕಾರ ಪಾರದರ್ಶಕ ಆಡಳಿತವನ್ನು ನೀಡುತ್ತಾ ಇದೆ. ಹಿಂಗೆ ಹೇಳುವಾಗ ಬಿಜೆಪಿಗೆ ಅದು ಆಘಾತವೇ ಸರಿ. ಗ್ಯಾರಂಟಿಗಳಿಂದ 70,000 ಕೋಟಿ ರು ಜನರ ಅಕೌಂಟ್ಗಳಿಗೆ ನೇರವಾಗಿ ಹಣ ವರ್ಗಾವಣೆಯಾಗಿದೆ. ಯಾವ ಮಧ್ಯವರ್ತಿಗಳು ಕೂಡ ಇರಲಿಲ್ಲ. ಸರ್ಕಾರಕ್ಕೆ ಬಹುಪರಾಕ್ ಹೇಳಿದ ರಾಜ್ಯಪಾಲರು. ಒಂದು ಪಕ್ಷದ ಆಡಳಿತವನ್ನು ಸಮರ್ಥನೆ ಮಾಡಿದ ಒಂದೇ ಒಂದು ರಾಜ್ಯಪಾಲ, ಅದು ಬಿಜೆಪಿಯ ಮೂಲತಃ ಬಿಜೆಪಿ ನಾಯಕ ಥಾವರ್ ಚಂದ್ ಗೆಹ್ಲೋಟ್ ರಾಜ್ಯ ಸರ್ಕಾರವನ್ನು ಹಾಡಿ ಹೊಗಳಿದ್ದಿದೆಯಲ್ಲ, ಇದು ನಿಜಕ್ಕೂ ಕೂಡ ಕಾಂಗ್ರೆಸ್ನವರಿಗೆ ತುಂಬಲಾರದ ಅಥವಾ ಹೇಳಿಕೊಳ್ಳಲು ಸಾಧ್ಯವೇ ಇಲ್ಲದ ಅಸೀಮವಾದ ಸಂತೋಷ. 219 करोड़ रुपए की लागत से रायचूर हवाई अड्डे को विकसित करने के लिए कदम उठाए गए। धर्मस्थल, मडिकेरी और
चिकमंगलुर में हवाई पट्टी विकसित करने के लिए भूमि की पहचान और भूमि अधिग्रहण प्रक्रिया का काम किया जा रहा है। बेंगलुरु सिग्नेचर बिजनेस पार्क बेंगलुरु अंतर्राष्ट्रीय हवाई अड्डे के पास 407 एकड़ क्षेत्र में विकसित किया जा रहा है। बेंगलुरु में दूसरा हवाई अड्डा स्थापित करने की प्रक्रिया शुरू की गई है। कारवार नौसेना बेस के पास हवाई अड्डे के लिए भूमि अधिग्रहण की प्रक्रिया शुरू कर दी गई है। मेरी सरकार ने चालू वित्तीय वर्ष में राज्य में 9 रेल परियोजनाओं के लिए 600 करोड़ रुपए उपलब्ध कराए हैं। इन परियोजनाओं के निर्माण लागत का 50% तथा भूमि अधिग्रहण लागत का 50 से 100% राज्य सरकार वहन कर रही है। मेरी सरकार राज्य में 66 किलोमीटर रेलवे डबल ट्रैकिंग परियोजना के लिए 400